ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆದಂಥ ಅವಘಡ ಏನಿದೆ, ಈ ಅವಘಡದಲ್ಲಿ ಈಗ ಮೃತದೇಹಗಳಿಗೆ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ರಕ್ಷಣೆ ಮಾಡುವಂತ ಪರಿಸ್ಥಿತಿಯಲ್ಲಿ ಸದ್ಯಕ್ಕಿಲ್ಲ, ಯಾರು ಕೂಡ ಬದುಕುಳಿಯುವಂತ ಲಕ್ಷಣಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಮಣ್ಣಿನಡಿ ಇನ್ನೊಂದು ಟ್ಯಾಂಕರ್ ಸಿಕ್ಕಿಕೊಂಡಿರುವಂತ ಶಂಕೆ ಇದೆ, ಒಂದು ಕಾರ್ ಕೂಡ ಸಿಕ್ಕಿ ಹಾಕಿಕೊಂಡಿರುವಂತ ಶಂಕೆ ಇದೆ. ಆತಂಕ ಹೆಚ್ಚಿಸಿರುವಂತದ್ದು ಕಾರಿನ ಲೊಕೇಶನ್ನ ಮಾಹಿತಿ. ಗುಡ್ಡ ಕುಸಿತ ಸ್ಥಳದಲ್ಲಿ ಈಗ ಕಾರ್ಯಾಚರಣೆ ಮುಂದುವರೆದಿದೆ. ನಿನ್ನೆ ಲಾರಿಯ ಚಾಲಕರೊಬ್ಬರು ಅಲ್ಲಿ ಹೇಳ್ತಾ ಇದ್ರು, ನಮ್ಮ ಮುಂದೆ ಒಂದು ಓವರ್ಟೇಕ್ ಮಾಡ್ಕೊಂಡು ಕಾರ್ ಹೋಯ್ತು, ಅದು ಕೂಡ ಇದರಲ್ಲಿ ಸಿಕ್ಕಾಕೊಂಡಿರಬಹುದು ಅಂತ ಹೇಳಿ. ಅದರಲ್ಲಿ ಒಂದು ಫ್ಯಾಮಿಲಿ ಇತ್ತು ಅಂತ ಹೇಳ್ತಾ ಇದ್ರು. ಅದು ಬಹಳ ನೋವು ತರಿಸುತ್ತೆ. ಅವರಲ್ಲೇ ಸಿಕ್ಕಾಕೊಂಡಿದ್ರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅಂತೇಳಿ. ಮಣ್ಣಿನಡಿ ಇನ್ನೊಂದು ಟ್ಯಾಂಕರ್ ಸಿಕ್ಕಿಕೊಂಡಿರುವಂಥ ಶಂಕೆ ಇದೆ. ಈಗ ಅದನ್ನು ಕೂಡ ಎಲ್ಲ ಮಣ್ಣು ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಜನಕ್ಕೆ ಏನನ್ಸಿರುತ್ತೆ ಅಂತಂದರೆ, ಗುಡ್ಡ ಕುಸಿತ ಅಂತಂದರೆ ಮೇಲ್ಭಾಗದಿಂದ ಒಂಚೂರು ಬಿದ್ದಿರುತ್ತೆ ಅಂತ. ಹಂಗಾಗಿಲ್ಲ ಇದು. ಟ್ರಕ್ಗಳು ಮತ್ತು ಲಾರಿಗಳು ಮುಳುಗುವ ಮಟ್ಟಕ್ಕೆ ಮುಕ್ಕಾಲು ಭಾಗ ಆ ಬೆಟ್ಟದ ಮಣ್ಣು ಕುಸಿದು, ಅಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ ಲೆಫ್ಟ್ ಸೈಡಲ್ಲಿ JCB ಪಕ್ಕದಲ್ಲಿರುವಂಥ ಮಣ್ಣು, ಅದಿಷ್ಟು ಸ್ಲೈಡ್ ಆಗಿ ಬಿದ್ಕೊಂಡು ಹೋಗಿರೋದು ಅದ್ರ ಮೇಲ್ಗಡೆಗೆ. ಸೊ ಹಾಗಾಗಿ ಈ ಸಮಸ್ಯೆ ಆಗಿರೋದು. ಪೂರ್ಣ ಪ್ರಮಾಣದಲ್ಲಿ ಕಾರಿನ ಮೇಲ್ಗಡೆಗೆ ಟ್ಯಾಂಕರಿಗೆ ಬಡಿದಿದೆ, ಟ್ಯಾಂಕರ್ ಕೂಡ ಕೆಳಗಡೆಗೆ ಬಿದ್ದಿವೆ. ಕಾರಂತೂ ಒಳಗಡೆ ಸಿಕ್ಕಾಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಲಾರಿ ಚಾಲಕರ ಮಾಹಿತಿಯ ಪ್ರಕಾರ. ಅವರು ಮುಂದೆ ಹೋದಂಥ ಕಾರು ಸಿಕ್ಕಾಕೊಂಡಿರಬಹುದು ಅಂತ ಹೇಳಿ. ಸೊ ಹಾಗಾಗಿ ಈಗ ಕಾರಿನ ಲೊಕೇಶನ್ ಮಾಹಿತಿಯು ಕೂಡ ಆತಂಕವನ್ನು ಹೆಚ್ಚಿಸ್ತಾ ಇದೆ. ಕಾರ್ಯಾಚರಣೆ ಈಗ ಮುಂದುವರಿತಾ ಇದೆ. ಕಾರಿನಲ್ಲಿ ಎಷ್ಟು ಜನ ಇದ್ದಾರೆ ಏನು ಗೊತ್ತಾಗ್ತಿಲ್ಲ ಪಾಪ, ಅವ್ರು ಏನು ಪರಿಸ್ಥಿತಿ ಇರುತ್ತೆ ಅಂತ ಹೇಳಿ. ಕಾರಣ ಉಸಿರಾಡೋಕ್ಕಾಗಬೇಕಲ್ಲ, ಮಣ್ಣೆಲ್ಲ ಬಿದ್ದ ನಂತರ ಒಳಗಡೆಗೇನೆ ಪಾಪ ಉಸಿರುಗಟ್ಟಿ ಏನಾಗಿರುತ್ತೆ ಪರಿಸ್ಥಿತಿ ಅವರದ್ದು, ಬಹಳ ಕಷ್ಟ ಆಗಿಬಿಡುತ್ತೆ. ಹೊರಗಡೆನಿದ್ದಾಗಲೇ ನಿಮ್ಗೆ ಎಲ್ಲ ಡೋರ್ಗಳನ್ನು ಲಾಕ್ ಮಾಡಿ ಇಟ್ಕೊಂಡಾಗ್ಲೇ ಕಾರ್ ಒಳಗಡೆ ಯಾವ ಪರಿಸ್ಥಿತಿ ಇರುತ್ತೆ ಅಂತ. ಇನ್ನು ಮಣ್ಣೆಲ್ಲ ಮೇಲ್ಗಡೆಗೆ ಬಿದ್ದಂಥ ವೇಳೆಯಲ್ಲಿ ಏನಾಗಿರುತ್ತೆ ಕಾರಿನ ಪರಿಸ್ಥಿತಿ, ಬಹಳ ಕಷ್ಟ. ಈಗ ಸದ್ಯಕ್ಕೆ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ನ್ಯಾಷನಲ್ ಹೈವೇ ಅಥಾರಿಟಿ, ಅದರಲ್ಲಿ ನ್ಯಾಷನಲ್ ಹೈವೇ ಆ ಪೋರ್ಷನ್ನ ಕಾಂಟ್ರಾಕ್ಟರ್ ಬಂದು IRB ಅಂತ ಒಂದು ಕಂಪನಿನವರು, ಅವರು ಮೇಲೆ ಒತ್ತಡವನ್ನು ತಂದು ಬೆಳಿಗ್ಗೆಯಿಂದ ಸುಮಾರು ಒಂದು 8-10 JCBಗಳು ಹಿಟಾಚಿಗಳನ್ನು ಬಿಟ್ಟು ರಸ್ತೆಯನ್ನು ತೆರವು ಮಾಡಿಸುವಂಥ ಕೆಲಸವನ್ನು ಆರಂಭ ಮಾಡಿಸಿದ್ದೇವೆ. ಹುಬ್ಬಳ್ಳಿಯಿಂದನೂ ಕೂಡ ಹೆವಿ ಅಂದರೆ ಹಿಟಾಚಿ ಅಂತ ಮೆಷಿನ್ಗಳನ್ನು ಹುಬ್ಬಳ್ಳಿಯಿಂದನೂ ತರಿಸಿ ರಸ್ತೆ ತೆರವು ಮಾಡುವಂಥ ಕಾರ್ಯ ಇನ್ನೇನು ಆಲ್ಮೋಸ್ಟು ಮೇಜರ್ ಪೋರ್ಷನ್ ಮುಗಿದಿದೆ. ಸ್ವಲ್ಪ ಅವಧಿಯಲ್ಲಿ ರಸ್ತೆಯನ್ನು ಮೇಲೆ ಬಿದ್ದಿದ್ದಂಥ ಅದನ್ನು ತೆರವು ಮಾಡ್ತೇವೆ. ಹಾಗಂತೇಳಿ ಸಂಚಾರಕ್ಕೆ ಬಿಡಬೇಕಾ ಇಲ್ಲವಾ ಅನ್ನೋದನ್ನು ಪೊಲೀಸ್ನವರು ಮತ್ತು ನ್ಯಾಷನಲ್ ಹೈವೇನವರು ಸೇರಿ ತೀರ್ಮಾನ ತೆಗೆದುಕೊಳ್ತಾರೆ. ಯಾಕೆ ಅಂದರೆ ಆ ಗುಡ್ಡ ಇನ್ನೂ ತೇವಾಂಶದಿಂದ ಕೂಡಿರೋದ್ರಿಂದ ಅದು ನಾವು ಮಣ್ಣು ತೆಗೆದಾಗೆ ಮತ್ತೆ ಕುಸಿಯುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಅದನ್ನೆಲ್ಲ ಸೇಫ್ಟಿ ಇಂಜಿನಿಯರ್ಸು ಇನ್ಸ್ಪೆಕ್ಷನ್ ಮಾಡಿದ ಮೇಲೆ ಅದು ತೀರ್ಮಾನ ಆಗುತ್ತೆ. ಆದರೆ ಕುಸಿತ ಆಗಿರುವಂಥ ಪ್ರದೇಶವನ್ನು ತೆರವು ಮಾಡುವಂಥ ಕಾರ್ಯ ನಡೆದಿದೆ. ಮಧ್ಯದಲ್ಲಿ ನಿರಂತರವಾಗಿ ಬಿಟ್ಟು ಮಳೆ ಬರ್ತಾನೇ ಇದೆ. ಸೊ ಬರ್ತಾ ಇರೋದ್ರಿಂದನೂ ಕೂಡ ಕೆಲಸಕ್ಕೆ ಅಡ್ಡಿ ಆಗಿದೆ. ಅದು ಇರಲಿ, ಅದು ಒಂದು ಕಡೆ. ಟ್ರಾಫಿಕ್ಕನ್ನು ಇನ್ ದ ಮೀನ್ ಟೈಮ್ ಬೇರೆ ಕಡೆಗೆ ಡೈವರ್ಟ್ ಮಾಡಿ ಇಲ್ಲಿ ಟ್ರಾಫಿಕ್ಕು ಬಾರದ ಹಾಗೆ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತದವರು ಮಾಡಿದ್ದಾರೆ. ಆದರೆ ಮುಖ್ಯವಾಗಿ ಒಂದು ಕುಟುಂಬದ 5 ಸದಸ್ಯರು ಅಲ್ಲಿ ಇದ್ದರು. 5 ಜನನೂ ಕೂಡ ಈ ಮಣ್ಣು ಕುಸಿತ ಆದಾಗ ಅದರಲ್ಲಿ ಮಣ್ಣಿನಲ್ಲಿ ಸಿಕ್ಕಾಕ್ಕೊಂಡು ಸಾವನ್ನಪ್ಪಿರಬಹುದು ಅನ್ನುವಂಥದ್ದು ಅಂದಾಜು. ಅದರಲ್ಲಿ ಒಂದು ಕುಟುಂಬದ 3 ಸದಸ್ಯರು ಸಿಕ್ಕಿದ್ದಾರೆ. ಒಬ್ಬರು ತಮಿಳುನಾಡು ಮೂಲದ ಡ್ರೈವರು ಕೂಡ ಬಾಡಿ ಸಿಕ್ಕಿದೆ. ಇನ್ನು 2 ಸಿಗಬೇಕಾಗಿದೆ. ಅವರಿಗೆ ಅವರ ದೇಹ ಅಥವಾ ಅವರಿದ್ದಾರ, ಅದಕ್ಕೆ ಶೋಧ ನಡೆದಿದೆ. ಇದರ ಜೊತೆಗೆ ಕೆಲವರು ಅದು ಯಾವುದು ಕನ್ಫರ್ಮ್ಡ್ ಇಲ್ಲ, ಇನ್ನೊಂದು ಟ್ಯಾಂಕರು ಮಿಸ್ ಆಗಿರಬಹುದಾ ಅಂತ. ಆದರೆ ಇಲ್ಲಿವರೆಗೂ ಕೂಡ BPCL ಕಂಪನಿ ಆಗಲಿ, HPCL ಕಂಪನಿ ಆಗಲಿ ಅಥವಾ ಯಾವುದೇ ಟ್ರಾನ್ಸ್ಪೋರ್ಟ್ ಕಂಪನಿನವರಾಗಲಿ ಇನ್ನೊಂದು ಟ್ಯಾಂಕರು ಮಿಸ್ಸಿಂಗ್ ಇದೆ ಅಂತ ಯಾರು ನಮಗೆ ಇನ್ನೂವರೆಗೂ ನಾನು ಚೆಕ್ ಮಾಡಿದಾಗ ಯಾರೂ ನಮಗೆ ದೂರು ಕೊಟ್ಟಿಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ನಮಗಿರೋ ಖಚಿತ ಮಾಹಿತಿ ಅಂದರೆ ಒಂದು ಟ್ಯಾಂಕರು ನೀರಿನಲ್ಲಿ ನಿಂತಿದೆ. ಅದರೊಳಗಡೆ ಗ್ಯಾಸ್ ಇದೆ.
ಸೊ ನಿನ್ನೆ ಸ್ವಲ್ಪ ಗ್ಯಾಸು ಲೀಕ್ ಆಗ್ತಾ ಇತ್ತು ಅಂತ ಸುದ್ದಿ ಬಂದ ಕೂಡಲೇ HPCL, BPCL ಜೊತೆಗೆ ನೇವಿನವರು ಎಲ್ಲರ ಸಹಕಾರದಿಂದ ಜಿಲ್ಲಾಡಳಿತದವರು ಆ ಲೀಕೇಜನ್ನು ತಡೆಗಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಗ್ಯಾಸು ಲೀಕ್ ಆಗಿ ಸೊ ಅದು ತೇಲ್ತಾ ಇರೋದಕ್ಕೆ ಕಾರಣನೇ ಅದರಲ್ಲಿರುವಂತಹ ಗ್ಯಾಸ್ ಅದು ಲೀಕ್ ಆಗ್ತಾ ಇತ್ತು ಅಂತ ಹೇಳಿ ಅದನ್ನೆಲ್ಲ ಬಂದ್ ಮಾಡುವಂಥ ವ್ಯವಸ್ಥೆಯನ್ನು ನಿನ್ನೆ ಇಮಿಡಿಯೇಟ್ ಆಗಿ ಏನೆಲ್ಲ ಪ್ರಿಕಾಷನ್ ತೆಗೆದುಕೊಳ್ಬೇಕು ಅದನ್ನೆಲ್ಲ ತೆಗೆದುಕೊಂಡಿದ್ದಾರೆ. ಬಟ್ ಕಾರ್ಯಾಚರಣೆ ಅಂತೂ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅಲ್ಲಿ ಬೇಗನೆ ಮಾಡ್ತಾ ಇದ್ದಾರೆ. ಕೆಲವು ಸಂದರ್ಭದಲ್ಲಿ ಮಳೆ ಅಡ್ಡಿ ಆಗ್ತಾ ಇದೆ, ಇನ್ನೆಲ್ಲವೂ ಕೂಡ ಇದೆ. ಅದರ ಮಧ್ಯದಲ್ಲೂ ಕೂಡ ಕಾರ್ಯಾಚರಣೆಯನ್ನ ಚೆನ್ನಾಗಿ ವ್ಯವಸ್ಥಿತವಾಗಿಯೇ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಸಮಸ್ಯೆ ಏನು ಅಂತಂದ್ರೆ ಈಗ ಮಣ್ಣಿನ ಅಡಿ ಇನ್ನೂ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥದ್ದು ಬಹಳ ನೋವು ತರಿಸುವಂತಹ ವಿಚಾರ. ಅದು ಕಾರ್ ಸಿಕ್ಕಾಕೊಂಡಿದೆ ಅಂತಿದ್ದಾರೆ, ಇನ್ನೊಂದು ಟ್ಯಾಂಕರ್ ಅಂತಿದ್ದಾರೆ. ಬಟ್ ಆ ಕಂಪನಿಗಳು ಯಾರು ಕೂಡ ಇನ್ನೂ ಅಧಿಕೃತವಾಗಿ ಹೇಳ್ತಾ ಇಲ್ಲ.